ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ಅಫ್ಜಲ್ಪುರ ಕ್ಷೇತ್ರದ ಶಾಸಕ ಮಾಲಿಕಯ್ಯ ಗುತ್ತೇದಾರ್. ಗುತ್ತೇದಾರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಸ್ವಾಗತ. ಗುತ್ತೇದಾರ್ರೆ, ತಾವು 5 ಬಾರಿ ಶಾಸಕರಾಗಿದ್ರಿ, ಸಚಿವರು ಕೂಡ ಆಗಿದ್ದವರು. ಆದರೆ ಈ ಹಿಂದೆ ಹೆಸರಾಗಿದ್ದು ಬೇರೆ ಬೇರೆ ಕಾರಣಕ್ಕಾಗಿದ್ರಿ. ಈಗ ಮತ್ತೆ ತಾವು ರಾಜ್ಯದಲ್ಲಿ ಸುದ್ದಿಯಲ್ಲಿದ್ದೀರಿ. ಈ ಮಧ್ಯೆ ಒಂದು ಸಲ ಆಗಿದ್ರಿ. ಈಗ ತಾವು ಸುದ್ದಿಯಲ್ಲಿರೋದು ಕಾಂಗ್ರೆಸ್ನ ಭಿನ್ನಮತೀಯ ನಾಯಕರ ಗುಂಪಿನ ನಾಯಕ ತಾವು. ಜೊತೆಗೆ ತಾವು NCPಗೆ ಹೋಗೋಕೆ ಹೊರಟಿದ್ದೀರಿ, ಇದು ಹೌದಾ? ಇದು ಸತ್ಯವಾದ ಮಾತು. ಯಾಕಂದರೆ ಕಾಂಗ್ರೆಸ್ಸಿನಲ್ಲಿ ನಾವು ಸುಮಾರು ವರ್ಷದಿಂದ 85ರಿಂದ ಕಾಂಗ್ರೆಸ್ಸಲ್ಲಿದ್ದು 3 ಬಾರಿ ಶಾಸಕನಾಗಿದ್ದೇನೆ. ಮಧ್ಯದಲ್ಲಿ ಇದೇ ಒಂದು ಕಾರಣದಿಂದ ನಾನು ಬಂಗಾರಪುರ ಜೊತೆ KCPಗೆ ಹೋಗಿ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯಿಂದ ಆಯ್ಕೆಯಾಗಿ ಬಂದೆ. ನಂತರ JDS ಇಂದ ಆಯ್ಕೆ, ಮತ್ತೆ JDS ಮತ್ತೆ ಕಾಂಗ್ರೆಸ್ಸಿಗೆ ಬಂದೀವಿ. ಯಾಕಂದರೆ ನಾವು ನಮ್ಮ ಫಾದರು ಅಲ್ಲಿ ಕಿಂಗ್ ಮೇಕರು. ಅವರ ಆಶೀರ್ವಾದದಿಂದ ಜನ ಅವ್ರು ಏನು ಹೇಳ್ತಾರೆ ಅದೇ ಥರ ಓಟ್ ಹಾಕೋದು ಬಂದು ಸುಮಾರು ನನಗಿಂತ ಮುಂಚೆ 4-5 ಜನರು MLA ಮಾಡಿದ್ದಾರೆ. ಸೊ ಜನರ ಒತ್ತಡಕ್ಕೆ ನಾನು ರಾಜಕೀಯಕ್ಕೆ ಬಂದಿದ್ದೇನೆ. ವೆಂಕಯ್ಯ ಗುತ್ತೇದಾರ್ ನಮ್ಮ ಫಾದರು ದೇವರಂಥ ಮನುಷ್ಯರು. ಇವತ್ತು ಅವ್ರು ನಾವು ಕಳ್ಕೊಂಡು 15 ವರ್ಷ ಆಯಿತು. ಬಟ್ ಅವ್ರ ಮಗನಾಗಿ ಅವ್ರಿಗೆ ಎಲ್ಲಿ ಕಳಂಕ ತರಲಾರ್ದಂಥ ರಾಜಕೀಯ ನಾವು ಮಾಡಿದ್ದೇವೆ. NCPಗೆ ತಾವು ಹೋಗ್ತಾ ಇದ್ದೀರೋ ಹೋಗ್ತಾ ಇಲ್ವೋ? NCP ಖಂಡಿತವಾಗಿ ಹೋಗ್ತಾ ಇದ್ದದಕ್ಕೆ ತೀರ್ಮಾನ ಮಾಡಿ ಈ ಡಿಸಿಷನ್ಗೆ ಬಂದಿದ್ದೀನಿ. ಯಾಕೆ ಕಾಂಗ್ರೆಸ್ದಲ್ಲಿ ನಮಗೆ ಉಸಿರುಗಟ್ಟ ವಾತಾವರಣ ಆಗಿದೆ. NCPಗೆ ಸೇರ್ಕೊಳ್ಳೋದಕ್ಕೆ ಕಾರಣ ಏನು ತಾವು? NCPಗೆ ಸೇರ್ಲಿಕ್ಕೆ ಕಾರಣ ಅಂದರೆ ನಮಗೆ ಸ್ವತಂತ್ರ ಬೇಕು. ನಮ್ಮ ಕ್ಷೇತ್ರದ ಕಾರ್ಯಕರ್ತರು ನಮ್ಮ ಜೊತೆಗೇನಿದ್ದಾರೆ, ರಾಜ್ಯಾದ್ಯಂತ ಜನರು ಏನು ಇವತ್ತು ನಮ್ಮ ಪರವಾಗಿ ನಿಲ್ತಾರೆ, ಅವರಿಗೆ ನಾವು ಮುಂದೆ ಸ್ಥಾನಮಾನ ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯ ಅಡಚಣೆ ಆಗದಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಮಾಲಿಕಯ್ಯ ಗುತ್ತೇದಾರನ ಜನ ನಂಬೋ ಸ್ಥಿತಿಯಲ್ಲಿಲ್ಲ. ಮಾಲಿಕಯ್ಯ ಗುತ್ತೇದಾರಿಗೆ ಒಂದು ಹಾಬಿ ಇದೆ, ಏನು ಪಕ್ಷ ಬದಲಾಯಿಸೋದು. ಕಾಂಗ್ರೆಸ್ ಇದ್ರಿ, KCP ಬಂದ್ರಿ, JDSಗೆ ಹೋದ್ರಿ, ಮತ್ತು ಕಾಂಗ್ರೆಸ್ಗೆ ಬಂದ್ರಿ, ಈಗ NCP ಅಂತ ಇದ್ದೀರಿ. ನಿಮ್ಮನ್ನು ಯಾಕೆ ನಂಬಬೇಕು? ಖಂಡಿತ ಒಳ್ಳೆಯ ಪ್ರಶ್ನೆ ಕೇಳಿದಿರಿ. ಮಾಲಿಕಯ್ಯ ಗುತ್ತೇದಾರ್ ಯಾವತ್ತೂ ಕೂಡ ಕ್ಷೇತ್ರದ ಜನರ ಜೊತೆಗೆ ಸಮಾಲೋಚನೆ ಮಾಡದೆ ಯಾವುದೇ ತೀರ್ಮಾನ ತೊಗೊಂಡಿಲ್ಲ. ಈ ಇಷ್ಟು ಪಕ್ಷ ಬದಲಾಯಿಸಿದ್ರಲ್ಲ, ಯಾವತ್ತಾರು ಕ್ಷೇತ್ರದ ಜನ ಕೇಳಿದಿರಿ? 100% ನಮ್ಮ ಎಲ್ಲ ಕಾರ್ಯಕರ್ತನ ಕರೆದೆ, ನೋಡಪ್ಪ ವಸ್ತುಸ್ಥಿತಿ ಹೀಗಿದೆ, ಈ ಇಂಥದ್ರಲ್ಲಿ ನಮ್ಮ ಅಭಿವೃದ್ಧಿ ಮಾಡೋಕ್ಕಾಗೋದಿಲ್ಲ, ನಮಗೆ ಈ ರೀತಿ ಹಿಂಸೆ ಆಗ್ತಾಯಿದೆ, ನಮಗೆ ರೆಕಗ್ನೈಸ್ ಆಗ್ತಾಯಿಲ್ಲ, ಅದಕ್ಕೆ ತಾವು ಏನು ಅಂತೀರ ಅಂದಾಗ ಎಲ್ಲರೂ ಸಂತೋಷದಿಂದ ನಮಗೇನಿಲ್ಲ ಸರ್, ಪಕ್ಷ ಇಲ್ಲ, ತಾವು ಎಲ್ಲಿ ಇದ್ದರೂ ನಮ್ಮ ಎಲ್ಲ ಬೆಂಬಲಿದೆ, ಇಷ್ಟೇ, ನಿಮ್ಮ ಚಿಹ್ನೆ ಯಾವುದು ಹೇಳಿ ಅಂತ ನಮ್ಮ ಕ್ಷೇತ್ರ ಜನ. ಅವರು ತೆಂಗಿನ ಗಿಡಕ್ಕೂ ಆಶೀರ್ವಾದ ಮಾಡಿದ್ದಾರೆ, ಆಮೇಲೆ ಟ್ರ್ಯಾಕ್ಟ್ರಿಗೂ ಮಾಡಿದ್ರು, JDSದು ಹಸ್ತ 3 ಸಲ ಮಾಡಿದ್ದಾರೆ. ಸೊ ಇಂಥ ಒಂದು ಪ್ರಭಾವಿ ಒಂದು ಜನರು ನಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇಟ್ಟಾಗ ನಾವು ಯಾವ ಪಕ್ಷದಲ್ಲಿ ಇರ್ತೀವೋ ಆ ಪಕ್ಷಕ್ಕೆ ಒಂದು ಶಕ್ತಿ. NCP ನಿಮ್ಮ ಆಯ್ಕೆ ಯಾಕೆ? NCP ಯಾಕೆಂದರೆ ನಮ್ಮ ದಕ್ಷಿಣ ಭಾರತ ನೆರೆ ರಾಜ್ಯದ ಶರದ್ ಪವಾರರು. ಈಗ ನಾವು ಮೂಲಭೂತ ಕಾಂಗ್ರೆಸ್ನವರು. ಹೊಸ ಕಾಂಗ್ರೆಸ್ ಪಕ್ಷ ಮಾಡಿ ಮತ್ತೆ ಚಿಹ್ನೆ ತೊಗೊಂಡು ಆ ಗೊಂದಲ ಸೃಷ್ಟಿ ಮಾಡಿ ಅದಕ್ಕೆ ನಾವು ಮಾಡೋಂಥ ಸಮಯ ಇಲ್ಲಿಗ. ಆಲ್ರೆಡಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಾರ್ಟಿ ಏನಿದೆ NCP ಅಂದರೆ ಅದು ನಮ್ಮ ಕಾಂಗ್ರೆಸ್ ಪಾರ್ಟಿ. ಜನರಿಗೆ ಇದು ನಿಮ್ಮ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ತೇವೆ ನಾವು. ಪಕ್ಷದಲ್ಲೇ ಇದ್ಕೊಂಡು ಈ ಕಡೆ ಪಕ್ಷಕ್ಕೆ ದ್ರೋಹ ಮಾಡ್ತಾ ಇಲ್ವಾ ನೀವು? NCPಗೆ ಹೋಗ್ತೀವಿ ಅಂತ ಇಲ್ಲಿ ಇದ್ಕೊಂಡು ಹೇಳ್ತಾ ಇಲ್ಲ? ಈಗ ಹೋಗ್ತಾ ಇಲ್ಲ ನಾವು. ಅದಕ್ಕೆ ನಮ್ಮ ಕ್ಲಿಯರ್ ಆಗಿ ನಮ್ಮ ಸ್ಟೇಟ್ಮೆಂಟ್ ಇದೆ. ಯಾಕೆ ಪಕ್ಷ ನಿಮ್ಮ ಮೇಲೆ ಆಕ್ಷನ್ ತಗೋಬಾರ್ದು? ತೊಗೊಳ್ಳಿ, ನಾವು ಅದಕ್ಕೆ ವೆಲ್ಕಮ್ ಮಾಡ್ತೀವಲ್ಲ. ಅವ್ರು ಏನೇ ತೀರ್ಮಾನ ತೊಗೊಳ್ಳಿ. ಯಾಕಂದ್ರೆ ನಾವು ಮುಂಚೆನೂ ಹೇಳಿದ್ದೀವಿ, ಇದು ಹೊಸದಲ್ಲ. ಲಾಸ್ಟ್ ಟೈಮು ಕೂಡ ನಾವು ಬೇಜಾರಾಗಿ ನಮ್ಮ ಸ್ಟೇಟ್ಮೆಂಟ್ ಕೊಟ್ಟಾಗ ರಾಜೀನಾಮೆ ಕೊಡ್ತಕ್ಕಂಥ ಮಟ್ಟದಲ್ಲಿ ಹೋದಾಗ ಕೂಡ ವರಿಷ್ಠರು ನಮ್ಮ ಜೊತೆಗೆ ಮಾತನಾಡಿದರು, ಅಹಮದ್ ಪಟೇಲ್ ಮಾತಾಡಿದ್ರು. ಸೊ ಅವರಿಗೆಲ್ಲ ನಾವು ಬೆಲೆ ಕೊಟ್ಟು ಇಲ್ಲೇ ಉಳಿದೇವೆ. ಸಿದ್ದರಾಮಣ್ಣವರು ಎಲ್ಲರೂ ಶಾಸಕರೆಲ್ಲರೂ ನಾವು ನಿಮ್ಮ ಜೊತೆಗಿರ್ತೀವಿ, ಯಾರು ತೀರ್ಮಾನ ತೊಗೊಂಡು ಅದಕ್ಕೆ ನಾವೆಲ್ಲ ಬೆಲೆ ಕೊಟ್ಟಿದ್ದೀವಿ. ಅದರ ನಂತರ ನಮಗೆ ಇವರು ಯಾರೂ ರೆಕಗ್ನೈಸ್ ಮಾಡಲೇ ಇಲ್ಲ. ಏನು ಈಗ ನಿಮ್ಮ ಪಕ್ಷ ವಿರೋಧ ಪಕ್ಷದಲ್ಲಿದೆ, ಏನು ರೆಕಗ್ನೈಸ್ ಮಾಡಬೇಕು? ನಿಮ್ಮನ್ನು ಏನು ಮಾಡಬೇಕು? ನಮಗೇನು ಚೇರ್ಮನ್ ಮಾಡೋದು ಕೇಳಿಲ್ಲ, ಅಥವಾ ಯಾವುದಾದ್ರೂ ಒಂದು ಅನುಕೂಲ ಆಗ್ತಕ್ಕಂಥ ವಾತಾವರಣ ಕೇಳಿಲ್ಲ. ಪಕ್ಷದ ಸಂಘಟನೆಗೆ ನಮ್ಮನ್ನು ಉಪಯೋಗಿಸೋಕ್ಕಾಗಲ್ವಾ? ಈಗ ಸಾಕಷ್ಟು ಪದಾಧಿಕಾರಿಗಳು ಎಲೆಕ್ಟ್ ಮಾಡಿದ್ರು KPCCದು. ನಮ್ಮ ಸಿನ್ನಿಂದ 5 ಬಾರಿ ಶಾಸಕರಿದ್ದೀವಿ, ಒಂದು ಉಪಾಧ್ಯಕ್ಷರು, ಒಂದು ಪ್ರಧಾನ ಕಾರ್ಯದರ್ಶಿ, ಯಾವುದೂ ಇಲ್ಲ. ಅಂದರೆ ಹೊಟ್ಟೆ ಇವನು ಬೆಳಿಬಾರ್ದು, ಇವನು ತುಳಿಬೇಕು. ಇದು ನಂದಲ್ಲ, ಇದು ಉದಾಹರಣೆ ನಂದು. ನಾನು ಹೇಳ್ಕೊತಾ ಇದ್ದೀನಿ. ಎಲ್ಲ ಜಿಲ್ಲೆಯಿಂದ ಫೋನ್ ಬರ್ತಾಯಿದೆ. ಭಾಳಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಪಾಪ ಅವರು ಬಾವುಟ ಹಿಡದೆ ಅಲ್ಲೇ ಕೊನೆ ಉಸಿರು ಹೇಳತಕ್ಕಂಥ ಮಟ್ಟದಲ್ಲಿ ಬಂದರೂ ಕೂಡ ರೆಕಗ್ನೈಸ್ ಮಾಡ್ತಾಯಿಲ್ಲ. ಯಾರು ಅವರಿಗೆ ಸಮೀಪ ಇದ್ದಾರೆ, ಬೆಳಗ್ಗೆ ಎದ್ದು ರೂಪಾಯಿ ಅವರಿಗೆ ನಮಸ್ಕಾರ ಮಾಡ್ತಾರೆ ನಮ್ಮ ನಾಯಕರುಗಳಿಗೆ. ಅವ್ರ ಮನೆಗೆ ಹೋಗಿ ಒಂದು ಹಾಜರಿ ಹಾಕ್ತಾರೆ. ಅವ್ರು ಬಂದಾಗ ಟ್ರೈನ್ನಾಗ ರಿಸೀವ್ ಮಾಡೋದು, ಅವ್ರ ಬ್ಯಾಗ್ ಹಿಡಿಯೋರಿಗೆ ಈ ಸ್ಥಾನಮಾನ ಕೊಟ್ಟರೆ ಕಾಂಗ್ರೆಸ್ ಹೆಂಗೆ ಉದ್ಧಾರ ಆಗ್ತದೆ? ಇದು ನಿಜವಾಗಿ ಇದು ಭಾಳ ಗಂಭೀರವಾಗಿ ಸೋನಿಯಾ ಗಾಂಧಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಇಲ್ಲದಿದ್ದರೆ ಕಾಂಗ್ರೆಸ್ಸು ಧೂಳಿಪಟ ಆಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಖಂಡಿತವಾಗಿ. ವಿಧಾನ ಪರಿಷತ್ ಚುನಾವಣೆ ನಡೀತು, ಅದರಲ್ಲಿ ತಾವು ಸದಾನಂದ ಗೌಡರ ಪರ ಓಟ್ ಹಾಕಿದ್ರಾ? ಖಂಡಿತ ಇಲ್ಲ. ನಾವು ಹೇಳಿದ್ದೆವು, ಯಾವಾಗ ಪಕ್ಷಕ್ಕೆ ಲಾಯಲ್ ಇದ್ದ ಮೇಲೆ
ನಮ್ಮ ಮತ ಕಾಂಗ್ರೆಸ್ ಪರವಾಗಿ. ತಾವು ಕ್ರಾಸ್ ವೋಟಿಂಗ್ ಮಾಡಿಲ್ಲ? ಸಾಧ್ಯನೇ ಇಲ್ಲ. ಅದು ನಮ್ಮ ಈ ಮಾಲಿಕೆ ಗುತ್ತರದ ಒಂದು ಸ್ವಭಾವ ಇದೆ. ಏನಿದ್ರು ನೇರವಾಗಿ ಮಾಡೋದಿದ್ರೆ ಹೊರಗೆ ಬಂದು ಮಾಡ್ತೀವಿ, ಮಾಡ್ತೀವಿ. ಯಾಕೆ ಅಂದರೆ ತಮ್ಮ ಮೇಲೆ ಅನುಮಾನ ಕಾಡೋದಕ್ಕೆ ತಾವು ಈ ಹಿಂದೆ ಯಡಿಯೂರಪ್ಪನವ್ರ ಜೊತೆ ಬಿಜೆಪಿ ಸೇರೋದಕ್ಕೆ ಒಂದು ಹಂತದ ವೇದಿಕೆ ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ರಿ. ಇನ್ನೇನು ಹೋಗೇ ಬಿಟ್ಟರು ಮಾಲಿಕೆ ಗುತ್ತೇದಾರ್ ಅಂದಾಗ ಉಳ್ಕೊಂಡ್ರಿ. ಯಾಕೆ? ಅದು ನಿಮ್ಮ ತಪ್ಪು. ನಾನು ಯಡಿಯೂರಪ್ಪವ್ರ ಜೊತೆಗೆ BJP ಸೇರ್ತೀನಂತ ಎಲ್ಲೂ ಹೇಳಿಲ್ಲ. ಅಲ್ಲ, ತಾವು ಹೇಳಿಲ್ಲ ಕಾಂಗ್ರೆಸ್ ಪಕ್ಷ ಬಿಡುವುದು ನಿಜ ಅಂದಿದೆ. ಆದರೆ ನಾನು BJP ಸೇರಲ್ಲ ಅನ್ನೋದು ನನ್ನ ಸ್ಟೇಟ್ಮೆಂಟ್ ಇದೆ, ಅವಾಗಿಂದ ನೋಡಿ ನೀವು. ಆದರೆ ನಾನು ಸೆಕ್ಯುಲರಿಸಮ್ ಮೇಲೆ ಬಂದವನು. ಅದಕ್ಕೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಪಕ್ಷ ಬಗ್ಗೆ ಚಿಂತನೆ ಮಾಡ್ತಾಯಿದ್ದೀನಿ ಹೊರತಾಗಿ BJPಗೆ ಹೋಗ್ತೀನಿ ಅನ್ನೋಂಥ ಮಾತು ನಾನು ಎಲ್ಲಿ ಹೇಳಿಲ್ಲ. ಸಾಮಾಜಿಕ ನ್ಯಾಯ ಕೊಡುವಂಥ ಪಕ್ಷನೇ ಅಂತ ಹೇಳ್ಕೊಂಡು ತಿರುಗ್ತಾ ಇರೋದೇ ಕಾಂಗ್ರೆಸ್ ಪಕ್ಷ ಅಲ್ವಾ? ಅದು ಸಾಮಾಜಿಕ ನ್ಯಾಯ ಈಗ ಧೂಳಿಪಟ ಆಗ್ತಾ ಇದೆ. ಸಾಮಾಜಿಕ ನ್ಯಾಯ ಎಲ್ಲಿ ಸಿಗ್ತಾ ಇದೆ? ಈಗ ಸ್ಥಾನಮಾನಗಳು ಸರಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗಿದೆ ಹೇಳಿ? ರಾಜ್ಯ ಕಾಂಗ್ರೆಸ್ದಲ್ಲಿ ಇವತ್ತು ಭಾಳಷ್ಟು ಅನ್ಯಾಯ ಆಗ್ತಾಯಿದೆ. ವರ್ಗದ ಅನುಗುಣವಾಗಿ ಪ್ರಾತಿನಿಧ್ಯ ಸಿಗಬೇಕಾಗಿತ್ತು. ಲಿಂಗಾಯತರಿಗೆ ಕಡೆಗಣಿಸ್ತಾ ಇದ್ದಾರೆ. ಇವತ್ತು ಅಲ್ಪಸಂಖ್ಯಾತರಿಗೆ ಇಲ್ಲಿ ಅವಕಾಶಗಳಿಲ್ಲ. ಹಿಂದುಳಿದವರಿಗೆ ನಾವು ಇದೇ ಟರ್ಮ್ MLA ಇದ್ದರೂ ಕೂಡ ಅಲ್ಲಿ ಪಕ್ಷದ ಸಂಘಟನೆಯಲ್ಲಿ ನಮ್ಮ ಸ್ಥಾನಮಾನ, ನಮ್ಮ ಸಮಾಜ ಕೂಡ ಈಡಿಗ ಸಮಾಜ ಸುಮಾರು 50 ಲಕ್ಷ ಜನಸಂಖ್ಯೆ ಇದೆ ಕರ್ನಾಟಕ ರಾಜ್ಯದಲ್ಲಿ. ಸೊ ಒಂದು ಪ್ರಾತಿನಿಧ್ಯ ಬೇಕಾಗಿತ್ತಲ್ಲ. ರೈಟ್, ಗೊತ್ತಾದ್ರೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.